रक्षा सबकी सुरक्षा। आज मैं नवीं कक्षा के बच्चों के लिए एक कहानी बताने जा रही हूँ। उसका नाम है सड़क की रक्षा सबकी सुरक्षा। इसका अर्थ है कि ದಾರಿಯ ರಕ್ಷಣೆ सबकी ಸುರಕ್ಷಾ, ಎಲ್ಲರ ರಕ್ಷಣೆ. ಸೊ ನಾವು ದಾರಿಯನ್ನ ಎಷ್ಟು ರೀತಿಯಾಗಿ ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು, ಸ್ವಚ್ಛವಾಗಿ ಇದ್ರೆ ಸೊ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿ ಇರ್ತೀವಿ ಅನ್ನೋದೇ ಈ ಪಾಠದ अर्थ. तो अब हम चले, यहाँ पर देख लीजिए ये सड़क कितना अच्छा है और स्वच्छ रूप से है. इसी तरह सड़क को रखना चाहिए. तो अब चले शुरू करेंगे. सड़क की रक्षा सबकी सुरक्षा. देख लीजिए, इसका आशय है अच्छे नागरिक होने के नाते हर एक को अपने कर्तव्यों का ध्यान रखना चाहिए, जिससे दूसरों को हमारे कारण कोई कष्ट न उठाना पड़े. इस पाठ में सड़क की सुरक्षा, सफाई आदि पर प्रकाश डालते हुए नागरिक के प्रमुख कर्तव्य के प्रति छात्रों को सचेत किया गया है. तो यहाँ पर देख लीजिए और दोबारा मैं बताती हूँ. अच्छे नागरिक होने के नाते ಒಳ್ಳೆಯ ನಾಗರಿಕ ಆಗಿರುವಂತಹ ರೀತಿಯಲ್ಲಿ हर एक को ಪ್ರತಿಯೊಬ್ಬರಿಗೂ ಕೂಡ अपने कर्तव्यों का ध्यान रखना चाहिए, ತನ್ನ ಕರ್ತವ್ಯದ ಬಗ್ಗೆ ಗಮನವನ್ನ ಹರಿಸಬೇಕು. जिससे दूसरों का हमारे कारण कोई कष्ट न उठाना पड़े. ಇದರಿಂದ ಇನ್ನೊಬ್ಬರಿಗೆ हमारे कारण ನಮ್ಮ ಕಾರಣದಿಂದಾಗಿ ಇನ್ನೊಬ್ಬರಿಗೆ ಕಷ್ಟ ಬರದೇ ಇರುವ ರೀತಿಯಾಗಿ ನೋಡ್ಕೊಬೇಕು. इस पाठ में सड़क की सुरक्षा, सफाई आदि पर प्रकाश डालते हुए ಈ ಪಾಠದಲ್ಲಿ ದಾರಿಯ ರಕ್ಷಣೆ ಅಂದ್ರೆ ರೋಡಿನ ರಕ್ಷಣೆ, ಸ್ವಚ್ಛತೆ ಮುಂತಾದರ ಮೇಲೆ ಗಮನವನ್ನ ಹರಿಸ್ತಾ नागरिक के प्रमुख कर्तव्य के प्रति छात्रों को सचेत किया गया है. ಸೊ ನಾಗರಿಕ ಅಂತಾದ್ಮೇಲೆ ಸೊ ಈ ಜಗತ್ತಿನಲ್ಲಿ ಹುಟ್ಟಿದನಂತಂದ್ರೆ ಅವನು ಒಬ್ಬ ನಾಗರಿಕ, ಅವನ ಪ್ರಮುಖ ಕರ್ತವ್ಯದ ಕಡೆ ಸೊ ಅವನು ಗಮನ ಹರಿಸ್ಬೇಕು. ಮಕ್ಕಳ, ನೀವು ಕೂಡ ಗಮನವನ್ನ ಹರಿಸ್ಬೇಕು ಅನ್ನೋದೇ ಈ ಪಾಠದ ಉದ್ದೇಶ. ಯಹಿ ಹೈ ಇಸ್ಕಾ ಆಶಯ. अब हम आगे चलेंगे. विभु 9वीं कक्षा में पढ़ रहा था. उसे 9:30 बजे तक स्कूल पहुंचना था. उसकी साइकिल खराब हो गई थी, इसलिए वह सड़क पर जल्दी जल्दी दौड़ता हुआ जा रहा था. सड़क पर किसी ने केले का छिलका फेंक दिया था. हमेशा सबको सफाई का ध्यान रखना चाहिए, मगर कुछ लोग ऐसा नहीं करते. कभी कभी वे अपने नागरिक के कर्तव्य को भूल जाते हैं. विभू का पांव छिलके पर पड़ते ही वह फिसल कर गिर पड़ा. चोट लगी, कपड़े गंदे हो गए तो वह उदास हो गया. तो यहाँ पर आदर्श वाचन तो हुआ. आप तो घर में जोर से इसका अनुकरण वाचन कर लीजिए और जोर से पढ़ लीजिए. अब मैं इसका अर्थ बताने जा रही हूं. आपको भी ध्यान रूप से इसे सुनना पड़ेगा. अब इसका अर्थ बताने जा रही हूं. विभू 9वीं कक्षा में पढ़ रहा था. विभू किस कक्षा में पढ़ रहा था? 9वीं कक्षा. आप भी कितने कक्षा में, किस कक्षा में पढ़ रहे हैं? आप 9वीं कक्षा में पढ़ रहे हैं. यहाँ पर भी विभू कौन से कक्षा में पढ़ रहा है? 9वीं कक्षा में पढ़ रहा है. तो 9वीं का अर्थ है 9ನೇ ತರಗತಿ. ವಿಭು 9ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. उसे 9:30 बजे तक स्कूल पहुंचना था. ಅವನಿಗೆ 9:30 ಅಷ್ಟರೊಳಗಡೆ 9:30 ಅಂದ್ರೆ 9:30 ಒಳಗಡೆ ಸ್ಕೂಲಿಗೆ ತಲುಪಬೇಕಿತ್ತು. उसकी साइकिल खराब हो गई थी. ಅವನ ಸೈಕಲ್ ತುಂಬಾ ಹಾಳಾಗಿತ್ತು. इसलिए वह सड़क पर जल्दी जल्दी दौड़ता हुआ जा रहा था.
ಆದ್ರಿಂದ ಅವನು ದಾರಿಯ ಮೇಲೆ ಬೇಗ ಬೇಗ ಓಡ್ತಾ 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 ಹೋಗ್ತಿದ್ನಂತೆ. सड़क पर किसी ने केले का छिलका फेंक दिया था. ಸೊ ಹೋಗ್ತಾ ಇರ್ಬೇಕಾದ್ರೆ ಸಡಕ್ ಪರ್ ದಾರಿ ಮೇಲೆ ಕಿಸಿನೆ ಯಾರಾದ್ರೂ ಅಂದ್ರೆ ಕಿಸಿನೆ ಯಾರೋ ಒಬ್ರು ಕೇಲೇಕ ಚಿಲ್ಕ ಅಂತಂದ್ರೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಬಿಸಾಕಿದ್ರಂತೆ. ಹಮೇಶ ಸಬ್ಕೋ ಸಫಾಯಿ ಕಾ ಧ್ಯಾನ್ ರಖನಾ ಚಾಹಿಯೆ. ನೋಡಿ, ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾವಾಗಲೂ ಕೂಡ ಸ್ವಚ್ಛತೆಯ ಕಡೆ ಗಮನವನ್ನು ಹರಿಸ್ಬೇಕು. ಅವರು ಯಾರಲ್ಲಿ ಬಾಳೆಹಣ್ಣು ಸಿಪ್ಪೆಯನ್ನು ಹಾಕಿದಾರಲ್ಲ ಅವರು ಅಲ್ಲೇ ಇರುವಂತ ಯಾವ್ದಾದ್ರು ಡಸ್ಟ್ಬಿನ್ಗೆ ಅಥವಾ ಅದನ್ನ ಜೋಬಲ್ಲಿ ಇಟ್ಕೊಂಡು ಅವರು ಬಿಸಾಕುವಂತಹ ಜಾಗದಲ್ಲಿ ಹಾಕ್ಬೋದು, ಅಥವಾ ಮನೆಯಲ್ಲಿ ತಗೊಂಡೋಗಿ ಡಸ್ಟ್ಬಿನ್ಗಾದ್ರು ಹಾಕ್ಬೋದು. ಇಲ್ಲಾಂದ್ರೆ ಅಲ್ಲೇ ಹೊರಗಡೆ ಎಲ್ಲಾದ್ರೂ ಕೂಡ ಆ ದಾರಿಯ ಮಧ್ಯದಲ್ಲಿ ಹಾಕುವಂತ ಏನಿದೆ ಅಲ್ವಾ, ಅಲ್ಲಿ ಹಾಕ್ಬಾರ್ದಲ್ವಾ. ಸೊ ಅದನ್ನ ಬದಿಯಲ್ಲಿ ಹಾಕ್ಬೇಕಿತ್ತು, ಅದರ ಬದಲಾಗಿ ದಾರಿಯ ಮೇಲೆ ಹಾಕಿದರು. ಹಮೇಶ ಸಬ್ಕೋ ಧ್ಯಾನ್ ರಖನಾ ಚಾಹಿಯೆ. ಯಾವಾಗ್ಲೂ ಕೂಡ ಮನುಷ್ಯನಿಗೆ ಯಾವಾಗ್ಲೂ ಕೂಡ ನೆನಪಲ್ಲಿ ಇರ್ಬೇಕು, ಅಲ್ಲಿ ಹಾಕ್ಬಾರ್ದಂತ. ಮಗ ಕುಚ್ ಲೋಗ್ ಐಸಾ ನಹೀ ಕರ್ತೆ, ಆದ್ರೆ ಕೆಲವರು ಹಾಗೆ ಮಾಡೋದಿಲ್ಲ. ಕಭಿ ಕಭಿ ವೇ ಅಪ್ನೆ ನಾಗರಿಕೋ ಕೆ ಕರ್ತವ್ಯ ಕೋ ಭೂಲ್ ಜಾತೆ ಹೈ. ಅವಾಗವಾಗ ಅವರು ನಾಗರಿಕನ ಕರ್ತವ್ಯವನ್ನ ಮರೆತು ಹೋಗ್ತಾರೆ. ವಿಭು ಕಾ ಪಾವ್ ಚಿಲ್ಕೆ ಪರ್ ಪಡ್ತೆ ಹೈ. ಸೊ ವಿಭುವಿನ ಕಾಲು ಆ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಇಟ್ಟ ತಕ್ಷಣನೇ ಪಿಸಲ್ಕರ್ ಗಿರ್ಪಡ, ಅವನು ಜಾರಿ ಕೆಳಗಡೆ ಬಿದ್ಬಿಡ್ತಾನೆ. ಚೋಟ್ ಲಗಿ ಕಪಡೆ ಗಂದೆ ಹೋಗಯೆ ತೋ ವಹ ಉದಾಸ್ ಹೋ ಗಯ. ಅವನಿಗೆ ಗಾಯ ಆಯ್ತು, ಬಟ್ಟೆ ಕೊಳೆ ಆಯ್ತು, ಆದ್ರೂ ವಹ ಉದಾಸ್ ಹೋ ಗಯ, ಅವನಿಗೆ ಬಹಳ ಬೇಜಾರಾಗತ್ತೆ. उसके बाद उठो बेटा उदास मत हो, कहीं से आवाज आई. उसने आगे पीछे देखा, आसपास कोई दिखाई नहीं दिया, दूर दूर तक कोई नहीं था. विभू चौंक गया. इतने में सड़क फिर से बोली, बेटा मैं सड़क बोल रही हूं, चोट तुम्हें ही नहीं मुझे भी लगी है, मुझे तो हमेशा चोट लगती रहती है. आदमी, तांगे, जानवर, मोटर गाड़ियों 24 घंटे मेरे ऊपर चलते रहते हैं. लोग ढेर सारा कूड़ा कचरा डालते रहते हैं. वे बड़ी निर्ममता से मुझे घाट भी देते हैं और महीनों महीनों मेरे गांव में ही भरते. सड़क जब यह सब बोल रही थी तब रो रही थी. तो यहाँ पर देख लीजिए, यहाँ पर विभू स्कूल जा रहा था, तब वह गिर गया. ये उसका चित्र है, देख लीजिए. तब उठो बेटा उदास मत हो, ಎದ್ದೇಳು ಮಗು ಬೇಜಾರಾಗಬೇಡ. ಕಹಿ ಸೆ ಆವಾಜ್ ಆಯಿ, ಎಲ್ಲಿಂದನೋ ಧ್ವನಿ ಬರುತ್ತೆ. ಉಸ್ನೆ ಆಗೆ ಪೀಚೆ ದೇಖ, ಅವನೇನ್ ಮಾಡ್ತಾನೆ ವಿಭು ಆಗೆ ಅಂದ್ರೆ ಮುಂದೆ, ಪೀಚೆ ಆಗೆ ಪೀಚೆ ದೇಖ ನೋಡ್ತಾನೆ. ಆಸ್ಪಾಸ್ ಕೋಯಿ ದಿಕ್ಕಾಯಿ ನಹೀ ದಿಯಾ, ಅಕ್ಕಪಕ್ಕದಲ್ಲಿ ಯಾರು ಕೂಡ ಕಾಣಿಸ್ಕೊಳೋದಿಲ್ಲ. ದೂರ ದೂರ ತಕ್ ಕೋಯಿ ನಹೀ ತಾ, ದೂರ ದೂರ ತನಕನೂ ಕೂಡ ನೋಡ್ತಾನೆ, ಅಲ್ಲಿ ಯಾರು ಕೂಡ ಇರೋದಿಲ್ಲ. ವಿಭು ಚೌಂಕಯ, ವಿಭುಗೆ ಆಶ್ಚರ್ಯ ಆಗ್ಬಿಡತ್ತೆ, ಇದೇನಿದು ಯಾರು ಮಾತಾಡ್ತಿದಾರೆ ನೋಡ್ರೆ, ಅಕ್ಕಪಕ್ಕ ಆಚೆ ಈಚೆ ಯಾರು ಕೂಡ ಇಲ್ಲ ಅಂತ ಹೇಳಿ. ಇತನೆ ಮೇ ಸಡಕ್ ಫಿರ್ ಸೆ ಬೋಲ್, ಇಷ್ಟರಲ್ಲಿ ಮತ್ತೆ ದಾರಿ ಮತ್ತೆ ಹೇಳುತ್ತೆ. ಬೇಟಾ ಮೈ ಸಡಕ್ ಬೋಲ್ ರಹಿ ಹೂಂ, ಮಗು ನಾನು ದಾರಿ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಚೋಟ್ ತುಮೇ ಹಿ ನಹಿ ಮುಜೆ ಬಿ ಲಗಿ ಹೈ. ಸೊ ಏನಂದ್ರೆ ಆ ಸಮಯದಲ್ಲಿ ಆ ದಾರಿ ಆ ಮಗುವನ್ನ ಎಬ್ಬಿಸ್ತಾ ಹೇಳತ್ತೆ, ಚೋಟ್ ತುಮೇ ಹಿ ನಹಿ, ಗಾಯ ನಿನಗೆ ಮಾತ್ರ ಅಲ್ಲ, ಮುಜೆ ಬಿ ಲಗಿ ಹೈ, ನನಗೂ ಕೂಡ ಗಾಯ ಆಗಿದೆ. ಮುಜೆ ತೋ ಹಮೇಶ ಚೋಟ್ ಲಗ್ತಿ ರಹತಿ, ನನಗಂತೂ ಯಾವಾಗ್ಲೂ ಕೂಡ ಗಾಯ ಆಗ್ತಾನೇ ಇರತ್ತೆ. ಆದ್ಮಿ, ತಾಂಗೆ, ಜಾನ್ವರ್, मोटर गाड़ियां 24 घंटे मेरे ऊपर चलते रहते हैं. ಮನುಷ್ಯನಾಗಿರೋನು ತಾಂಗೆ ಅಂತಂದ್ರೆ ಸೊ ಗಾಡಿಗಳಲ್ಲಿ, ಜಾನ್ವರ್ ಪ್ರಾಣಿಗಳು ಅಂದ್ರೆ ಗಾಡಿಗಳು, ಎತ್ತಿನ ಗಾಡಿ,
ಸೊ ಕುದುರೆ ಗಾಡಿ ಯಾವ ತರ ಇರ್ಬೋದು, ಜಾನುವಾರು ಪ್ರಾಣಿಗಳು, ಮೋಟಾರ್ ಗಾಡಿಯು ಸೊ ಅಂತಂದ್ರೆ 2 ವೀಲು 4 ವೀಲು ಇವೆಲ್ಲ ಕೂಡ ಮೋಟಾರ್ ಗಾಡಿಗಳ, ಬೈಕು, ಕಾರು, ಜೀಪು ಎಲ್ಲವೂ ಕೂಡ 24 ಗಂಟೆ ಅಂದ್ರೆ 24 ಗಂಟೆ मेरे ऊपर चलते रहते हैं, ನನ್ನ ಮೇಲೆ ಹೋಗ್ತಾನೆ ಇರ್ತವೆ. लोग ढेर सारा कूड़ा कचरा डालते रहते हैं. ಸೊ ಜನರು ಜಾಸ್ತಿ ಗಲೀಜು ಕಸ ಕಡ್ಡಿಗಳನ್ನೆಲ್ಲನೂ ಕೂಡ ಇಲ್ಲಿ ಹಾಕ್ತಾ ಇರ್ತಾರೆ. ಬಡಿ ನಿಮ್ರಮತಾ ಸೆ ಮುಜೆ ಕಾಟ್ ಬಿ ದೇತೆ, ಅವರಿಗೆ ಮಮತನೇ ಇಲ್ಲದೆ ಇರುವಂತೆ ನನಗೆ ಯಾವಾಗ ಬೇಕೋ ಆವಾಗ ನನ್ನನ್ನ ಕಟ್ ಮಾಡ್ತಾರೆ. ಸೊ ಅಂತಂದ್ರೆ ಸೊ ದಾರಿಯನ್ನ ಕಟ್ ಮಾಡಿ ಬಿಡ್ತಾರೆ. ಅವ್ ಮಹಿನೋ ಮೇರೆ ಗಾಂವ್ ನಹೀ ಬರ್ತೆ, ಕಟ್ ಮಾಡ್ತಾರೆ ಅದು ತಿಂಗಳ ನನಗೆ ಗಾಯ ಆಗಿರೋದನ್ನ ಅವರು ವಾಸಿನೇ ಮಾಡೋದಿಲ್ಲ, ಅದು ಗಾಯ ಹಾಗೆ ಇರತ್ತೆ. ಸೊ ಈಗ ನಮಗೆ ಯಾರಾದ್ರೂ ಹೊಡೆದ್ರೆ ಅಲ್ಲಿ ಗಾಯ ಆಗತ್ತೆ. ಸೊ ಅದನ್ನ ತಕ್ಷಣ ಔಷಧಿ ಹಾಕಿದ್ರೆ ಪರವಾಗಿಲ್ಲ, ನೋವನ್ನ ಕಂಟ್ರೋಲ್ ಮಾಡ್ಬೋದು. ಇಲ್ಲ ತಿಂಗಳಾನ್ಗಟ್ಲೆ ಸೊ ಹಾಗೆ ಬಿಟ್ರೆ ಏನಾಗತ್ತೆ, ಅದಕ್ಕೆ ದಾರಿ ತನ್ನ ಬಗ್ಗೆ ತಾನು ಹೇಳ್ಕೊಂತ ಇದೆ. ತಿಂಗಳಾನ್ಗಟ್ಲೆ ಆದ್ರೂ ಕೂಡ ಅಲ್ಲಿ ಗಾಯವನ್ನ ಸರಿ ಮಾಡೋದಿಲ್ಲ. ಸಡಕ್ ಜಬ್ ಯಹ ಸಬ್ ಬೋಲ್ ರಹಿ ಥಿ ತಬ್ ರೋ ರಹಿ ಥಿ, ದಾರಿ ಇವನ್ನೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಹೇಳ್ತಾ ಇತ್ತಲ್ಲ ಅವಾಗ ಅದು ಅಳ್ತಾ ಇತ್ತು. ಸೊ ದಾರಿ ಅಳ್ತಾ ಇತ್ತು, ಬೇಜಾರಾಗತ್ತಲ್ವಾ. ಸೊ ಯಹಾ ಪರ್ ದೇಖ್ ಲೀಜಿಯೆ ಕೈಸಾ ಹೈ ಯಹಾ ಜಗಹ, ಆಗೆ ಜಾಯೇಂಗೆ. विभू को जैसे सांप सूंघ गया, इधर उधर देखा, 2-3 जगहों में सड़क को आर पार काटा गया था. मोड़ पर बड़े बड़े पत्थर गिराए गए थे. जल पूर्ति विभाग ने और नए मकान बनाने वाले ने सड़क को काटने का काम किया. सार्वजनिक कार्य विभाग के निर्माण कार्य के कारण सड़क के 1/3 भाग पर पत्थर गिरे थे. बीच बीच में विभू ने कई गड्ढे भी देखे. उसने सोचा कि सड़क को सरकारी विभागों की सुरक्षा चाहिए, नगर पालिका से सफाई एवं देखरेख भी चाहिए. तो यहाँ पर देख लीजिए, विभू को जैसे सांप सूंघे, ಏನು ಅಂತಂದ್ರೆ ಹಾವು ಕಾಲನ್ನ ಮುಟ್ಟಿ ಸಿಂಗ್ ಅಂತ ಹೋಗ್ಬಿಡತ್ತಲ್ಲ, ಒಂಥರ ಮೈ ಒಂಥರ ಜುಮ್ ಅಂದಂಗೆ ಆಗತ್ತಂತೆ. ಇದರ ಉದರ್ ದೇಕ ಅಂದ್ರೆ ಮಾತುಗಳನ್ನ ಕೇಳಿ ಹಾಗೆ ಮೈ ಜುಮ್ ಅಂತು. ಇದರ ಉದರ್ ದೇಕ ಆಚೆ ಈಚೆ ನೋಡ್ತಾನೆ ವಿಭು. 2-3 ಜಗಹೊಮ್ಮೆ 2 ಮತ್ತೆ 3 ಜಾಗದಲ್ಲಿ ಸಡಕ್ಕು ಆರ್ ಪಾರ್ ಕಾಟಗಾಯ್ತ, ಅಕ್ಕಪಕ್ಕದಲ್ಲಿ ಕಟ್ ಮಾಡಿದ್ರಂತೆ. ಮೋಡ್ ಪರ್ ಬಡೆ ಬಡೆ ಪತ್ತರ್ ಗಿರಾಯ ಗೈತೆ, ಸೊ ಪಕ್ಕದಲ್ಲಿ ಸೇರಿದಂತೆ ದಪ್ಪದಾದಂತಹ ಕಲ್ಲುಗಳನ್ನ ಅಲ್ಲಿ ಹಾಕಿದ್ರಂತೆ. ಜಲಪೂರ್ತಿ ವಿಭಾಗ, ಜಲ ಸಂಪೂರ್ಣ ಮಾಡುವಂತ ವಿಭಾಗದವರು ಅವ್ರ ನಯ ಮಕಾನ್ ಬನಾನವೆಲ್ಲ ಅಂತಂದ್ರೆ ಸೊ ನೀರನ್ನ ಸರಬರಾಜು ಮಾಡುವಂತಹವರು ಏನ್ ಮಾಡೋದು ಅಂತಂದ್ರೆ ಅಲ್ಲಿ ನೀರಿಗೆ ಪೈಪ್ಗಳನ್ನೆಲ್ಲ ಇಡ್ಬೇಕಾದ್ರೆ ಅದಕ್ಕೆ ರೋಡನ್ನ ಅಗ್ದಿದ್ದಾರೆ, ಕಲ್ಲುಗಳೆಲ್ಲ ಆಚೆ ಇದಾವೆ, ಮತ್ತೆ ಅದು ಹಾಗೆ ಬಿಟ್ಟಿದ್ದಾರೆ. ಅವ್ರ ನಯ ಮಕಾನ್ ಬನಾನೆವಲ್ಲ, ಹೊಸ ಮನೆ ಕಟ್ಟುವವರು ನೇ ಸಡಕ್ಕೋ ಕಾಟ್ನೆ ಕಾಮ್ಕಿಯಾತ, ಅಂದ್ರೆ ದಾರಿಯನ್ನ ಕಟ್ಟು ಮಾಡುವಂತ ಕೆಲಸವನ್ನ ಮಾಡಿದ್ರು. ಸೊ ಅವ್ರು ಮನೆ ಕಟ್ಟಲಿಕ್ಕೆ ಇವರು ನೀರಿನ ಸರಬರಾಜು ಪೈಪ್ಗಳನ್ನ ಹಾಕಕ್ಕೆ. सार्वजनिक कार्य विभाग के निर्माण कार्य के कारण सड़क के 1/3 भाग पर पत्थर गिरे थे. ಏನಂತಂದ್ರೆ ಸಾರ್ವಜನಿಕ ಕಾರ್ಯ ವಿಭಾಗದ ನಿರ್ಮಾಣ ಕಾರ್ಯದ ಕಾರಣ ದಾರಿಯ 1/3 ಭಾಗ ಅಂದ್ರೆ ಸೊ ಒಂದು ದಾರಿ ಇತ್ತಂದ್ರೆ ಅದರಲ್ಲಿ 3/4 ಭಾಗದಷ್ಟು ಭಾಗ ಪರ್ ಪತ್ತರ್ ಗಿರೆ थे. ಸೊ ಏನಂತಂದ್ರೆ ಕಲ್ಲು ಬಿದ್ದಿತ್ತು. बीच बीच में विभू ने कई गड्ढे भी देखी, ಮಧ್ಯದಲ್ಲಿ ನೋಡ್ತಾನೆ ಅಲ್ಲಿ ತುಂಬಾ ಗುಂಡಿಗಳು ಕೂಡ ಅಲ್ಲಿ ಇದ್ವು. यहाँ पर भी ರೋಡ್ देख लीजिए कैसा है ये, ಎಷ್ಟು ಬಿರುಕು ಬಿಟ್ಟಿದೆ ನೋಡಿ ಇಲ್ಲಿ. ಈ ತರ ಇದ್ದಾಗ ಹೋಗಕ್ಕೆ ಸಾಧ್ಯನಾ? ಇಲ್ಲ. अच्छा ठीक है देख लीजिए. उसने सोचा कि सड़क को सरकारी विभागों की सुरक्षा चाहिए, नगर पालिका से सफाई एवं देखरेख भी चाहिए. ಸೊ ಏನಂತಂದ್ರೆ ಅಲ್ಲಿ ಕಲ್ಲು ಬಿದ್ದಿತ್ತು. ಬೀಚ್ ಬೀಚ್ ಮೇ ವಿಭೂ ನೆ ಕೈ ಗಡ್ಡೆ ಬಿ ದೇಖಿ, ಅಲ್ಲಿ ಗುಂಡಿಗಳನ್ನು ಕೂಡ ಅವನು ನೋಡ್ತಾನೆ.
उसने सोचा कि सड़क को ಸರ್ಕಾರಿ ವಿಭಾಗों की सुरक्षा चाहिए. ಸೊ ಅವನು ಏನ್ ಯೋಚನೆ ಮಾಡ್ತಾನೆ ಅಂತಂದ್ರೆ, ಸೊ ದಾರಿಗೆ ಸರ್ಕಾರಿ ವಿಭಾಗದವರಿಂದ ಸುರಕ್ಷತೆ ಬೇಕು. ನಗರ ಪಾಲಿಕಾ ಸೆ ಸಫಾಯಿ ಏವಂ ದೇಖರೇಖ್ ಬಿ ಚಾಹಿಯೆ. ನಗರ ಪಾಲಿಕೆಯವರಿಂದನೂ ಕೂಡ ಸ್ವಚ್ಛತೆ ಮತ್ತೆ ಅವುಗಳನ್ನ ನೋಡಿಕೊಳ್ಳಬೇಕು ಅಂತ ವಿಭುಗೆ ಅನ್ಸುತ್ತಂತೆ. विभु सड़क की व्यथा को अनुभव कर दुखी हो गया. उसको लगा कि सड़क कितना सहती है, फिर भी सबको जोड़ने की उदारता दिखाती है. कहीं कच्ची है, कहीं डामर वाली है, तो कहीं कंक्रीट की बनी हुई है. सड़क को कभी अपने रूप की चिंता नहीं, बल्कि लोगों की सुविधा की चिंता है. मगर लोगों को सड़क की जरा सी भी परवाह नहीं. तो यहाँ पर विभु बता रहा है कि विभु वह अनुभव कर रहा है कि देख लीजिए, विभु सड़क की व्यथा को अनुभव कर दुखी हो गया. ಸೊ ವಿಭು ದಾರಿಯಲ್ಲಿ ಇರುವಂತಹ ಪರಿಸ್ಥಿತಿಯನ್ನ ನೋಡ್ಬಿಟ್ಟು ಅದರ ಅನುಭವವನ್ನ ಪಡ್ಬಿಟ್ಟು ಅವನಿಗೆ ತುಂಬಾ ದುಃಖ ಆಗತ್ತಂತೆ. ಉಸ್ಕೋ ಲಗಾಕಿ ಅವನಿಗೆ ಅನ್ಸತ್ತೆ ಸಡಕ್ ಕಿತನಾ ಸಹತಿ ಹೈ. ಸೊ ದಾರಿ ಎಷ್ಟೊಂದು ಸಹಿಸ್ಕೊಳತ್ತಲ್ಲ. ಫಿರ್ ಬಿ ಸಬ್ಕೋ ಜೋಡ್ನೆ ಕಿ ಉದಾರತಾ ದಿಕ್ಕಾತಿ ಹೈ. ಆದ್ರೂ ಕೂಡ ಎಲ್ಲರನ್ನು ಕೂಡ ಜೋಡಿಸುವಂತ ಉದಾರತೆಯನ್ನ ತೋರ್ಸತ್ತೆ, ಯಾರಿಗೂ ಕೂಡ ತೊಂದರೆಯನ್ನ ಮಾಡೋದಿಲ್ಲ. ಕಹಿ ಕಚ್ಚಿ ಹೈ. ಈ ದಾರಿಗಳಲ್ಲಿ ಕಹಿ ಕಚ್ಚಿ ಹೈ ಅಂತಂದ್ರೆ ಸೊ ರೋಡನ್ನೇ ಮಾಡಿರೋದಿಲ್ಲ, ಅಲ್ಲಿ ಬರೀ ಮಣ್ಣಿರತ್ತೆ. ಅವ್ರ ಕಹಿ ಡಾಂಬರ್ ವಾಲಿ. ಸೊ ಕೆಲವು ಕಡೆ ಡಾಂಬಾರಿಂದು ರೋಡನ್ನ ಮಾಡಿರ್ತಾರೆ. ಕಹಿ ಕಾಂಕ್ರೀಟ್ ಕಿ ಬನಿ ಹುಯಿ. ಸೊ ಕೆಲವು ಕಡೆ ಕಾಂಕ್ರೀಟ್ ಸಿಮೆಂಟಿನ ರೋಡ್ಗಳನ್ನ ಮಾಡಿದ್ದಾರೆ. ಸೊ ಈ ರೀತಿಯ ರೋಡ್ಗಳು ಇರ್ತವೆ, ಹಲವಾರು ರೀತಿಯಲ್ಲಿ ಮಾಡಿರ್ತಾರೆ. ಸಡಕು ಕವಿ ಅಪ್ನೆ ರೂಪ್ ಕಿ ಚಿಂತಾ ನಹೀ ಹೈ. ಸೊ ದಾರಿಗೆ ಯಾವಾಗಲೂ ಕೂಡ ತನ್ನ ರೂಪ ಹೇಗಿದೆ, ನನ್ನದು ಕಾಂಕ್ರೀಟ್ ಇದೆ, ಡಾಂಬರ್ ಇದೆ, ನನ್ನ ಮೇರಿ ಕಚ್ಚಿ ಹೈ, ಇದ್ರ ಬಗ್ಗೆ ಚಿಂತೆ ಇಲ್ಲ. ನಹಿ ಬಲ್ಕಿ ಲೋಗೋಂ ಕಿ ಸುವಿಧಾ ಕಿ ಚಿಂತಾ. ಆದ್ರೆ ಜನರ ವ್ಯವಸ್ಥೆಯ ಚಿಂತೆ ಆಗಿದೆ. ಮಗರ್ ಲೋಗೋಂ ಕೋ ಸಡಕ್ ಕಿ ಜರಾ ಸಿ ಬಿ ಪರ್ವಾ ನಹೀ. ಆದ್ರೆ ಜನರಿಗೆ ಏನು ದಾರಿಯ ಬಗ್ಗೆ ಒಂದು ಚೂರು ಕೂಡ ಚಿಂತೆನೆ ಇಲ್ಲ. ಎಷ್ಟೊಂದು ಜನ 24 ಗಂಟೆ ಒಂದು ರೋಡಿನಲ್ಲಿ ಎಲ್ಲಾ ಹೊತ್ತು ಕೂಡ ತಿರುಗ್ತಾ ಇದ್ರೆ ಅದರ ಕತೆ ಹಾಗೆ ಕೂಡ ದಾರಿ ಸಮಾಧಾನ ಮಾಡಿಕೊಂಡೆ ಮಾತಾಡ್ತಿರುತ್ತೆ. ಅದನ್ನ ನೋಡಿ ವಿಭುಗೆ ಬಹಳ ಬೇಸರವಾಗತ್ತೆ. विभु ने सड़क को सांत्वना देते हुए कहा. विभु ದಾರಿಗೆ सांत्वनावನ್ನ ಕೊಡ್ತಾ ಹೇಳ್ತಾನೆ, मत रो मां, तुम्हारी खुशी के लिए हम क्या कर सकते हैं, कोई उपाय बताओ. सड़क वात्सल्य भाव से बोली, बेटा मैं चाहती हूं कि लोगों में सड़क की सुरक्षा का भाव हो. मेरी सूरत ना बिगाड़े, सफाई का ध्यान रखे तथा यातायात के नियमों का पालन करें. सो यहाँ पर ವಿಭು ದಾರಿಯ ತಾಯಿಗೆ ಹೇಳ್ತಾ ಇದ್ದಾನೆ, ಮತ್ರೋ ಅಮ್ಮ ಅಳ್ಬೇಡ, ತುಮಾರಿ ಖುಷಿ ಕೇಳಿಯೇ ಹಮ್ ಕ್ಯಾ ಕರ್ ಸಕ್ತೆ ಹೈ. ನಿನ್ನ ಖುಷಿಗೋಸ್ಕರ ನಾವು ಏನ್ ಮಾಡಬಹುದು, ಕೊಯ್ ಉಪಾಯ ಬತಾವೋ, ಏನಾದ್ರೂ ಉಪಾಯ ಇದ್ರೆ ಹೇಳು. ಸಡಕ್ ವಾತ್ಸಲ್ಯ ಭಾವ ಸೇ ಬೋಲಿ. ದಾರಿ ಬಹಳ ವಾತ್ಸಲ್ಯದ ಭಾವನೆಯಿಂದ ಹೇಳತ್ತೆ, ಬೇಟಾ ಮೇ ಚಾಹತಿ ಹೂಂ ಕಿ, ಮಗು ನನಗೆ ಏನ್ ಆಸೆ ಇದೆ ಅಂತಂದ್ರೆ, ಲೋಗೋ ಮೇ ಸಡಕ್ ಕೆ ಸುರಕ್ಷಾ ಕಾ ಭಾವ. ಸೊ ಜನರಲ್ಲಿ ದಾರಿಯನ್ನ ಸುರಕ್ಷಿತವಾಗಿ ಇಡುವಂತಹ ಭಾವನೆ ಅವರಲ್ಲಿ ಇರ್ಬೇಕು. ಮೇರಿ ಸೂರತ್ ನಾ ಬಿಗಾಡೆ, ನನ್ನ ಸೌಂದರ್ಯವನ್ನ ಅಂತಂದ್ರೆ ನನ್ನ ಮುಖವನ್ನ ಅವರು ಹಾಳು ಮಾಡ್ತಾ ಇದ್ರೆ ಒಳ್ಳೇದು. ಸಫಾಯಿ ಕಾ ಧ್ಯಾನ್ ರಖೆ ತಥಾ ಯಾತಾಯಾತ್ ಕೆ ನಿಯಮೋ ಕಾ ಪಾಲನ್ ಕರೆ. ಸ್ವಚ್ಛತೆಯ ಕಡೆ ಗಮನವನ್ನ ಇಟ್ಕೊಬೇಕು ಅವರು, ಮತ್ತೆ ಪ್ರತಿದಿನ ಇರುವಂತಹ ಯಾತಾಯಾತಕ್ಕೆ ಟ್ರಾಫಿಕ್ ರೂಲ್ಸ್ ನಿಯಮವನ್ನ ಅವರು ಪಾಲನೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ सड़क की माता बोलती है. सो दारिया ताई यातायात के नियमों के बारे में आपके 9वीं कक्षा के पाठ पद्य 4 में कविता में है, जो डॉक्टर रमेश मिलन ने जो लिखा है वहां पर है, वहां पर देख लीजिए. तो कैसा यातायात के नियमों का पालना, लाल हरी पीली बत्ती ये ट्रैफिक के संकेत, चलो हरी पर रुको लाल पर, पीली करे सचेत, सड़क पार जीब्रा क्रॉसिंग पर. इस पद्य के द्वारा
आप लोगों को सड़क पार करते समय कौन सा यातायात नियमों का पालन करना चाहिए, उसके बारे में सब कुछ है। आप उस पद्य को जरा और एक बार देख लीजिए, तब पूरा का पूरा यातायात का नियमों का पालन करने को आपको पता चलेगा। आगे, विवो को लगा कि लोगों के अत्याचार से सड़क को मुक्ति दिलानी चाहिए। सड़क की सुरक्षा, सफाई एवं देखभाल के प्रति लोगों में जागृति लानी चाहिए। सड़क के साथ अन्याय करने वालों पर कार्रवाई होनी चाहिए ताकि वे अपने नागरिक कर्तव्यों के प्रति सचेत रहे। लोगों को यह सोचने के लिए मजबूर करना चाहिए कि सड़क की सुरक्षा में सरकारी विभागों के साथ उनका भी सहयोग रहे। इसके साथ साथ सड़क को तोड़ने, काटने तथा गंद करने वालों को एहसास दिलाना चाहिए कि उनके कारण सड़क को कितना कष्ट होता है। विवो ने तय किया कि वह अपने साथियों से चर्चा करके अपने अध्यापक के मार्गदर्शन में इस दिशा में कुछ प्रयास अवश्य करेगा। इस प्रकार सोचते सोचते वह स्कूल की ओर चल पड़ा। भले ही चलने में उसे थोड़ी सी देर हो गई थी। तो इसका अर्थ बताती हूँ, देख लीजिए। ये भी सड़क है, सड़क पर जो बारिश हो जाती है, तब बारिश ज्यादा आने के कारण तो यहाँ पर जो पानी यहाँ पर गिर रही है वो या इसी तरह से इस ओर जा रही है। अगर यहाँ पर कोई सड़क पर व्हीकल लेकर जा रहा है या कोई व्यक्ति जा रहा है तो वो गिर जाता है और आगे भी नहीं जाता और पीछे भी नहीं चला जाता। तो आगे देख लीजिए। विवो को लगा कि लोगों के अत्याचार से सड़क को मुक्ति दिलानी चाहिए। सो ವಿಭುಗೆ ಏನನ್ಸುತ್ತಂದ್ರೆ ಜನರ ಅತ್ಯಾಚಾರದಿಂದ ಸಡಕು ಮುಕ್ತಿ ದಿಲಾನಿ चाहिए, ದಾರಿಗೆ ಮುಕ್ತಿಯನ್ನ ಕೊಡಬೇಕು। सड़क की सुरक्षा, ದಾರಿಯ ಸುರಕ್ಷತೆ, सफाई, ಸ್ವಚ್ಛತೆ एवं ಹಾಗೂ देखभाल के प्रति ಅಂದ್ರೆ ನೋಡಿಕೊಳ್ಳುವ ಪ್ರತಿ लोगों में जागृति लानी चाहिए, जनरली ಜಾಗೃತಿಯನ್ನು ತಗೊಂಡ್ಬರಬೇಕು। सड़क के साथ अन्याय करने वालों पर ಅಂದ್ರೆ ದಾರಿಯ ಜೊತೆ ಅನ್ಯಾಯ ಮಾಡುವಂತಹ ವ್ಯಕ್ತಿಗಳ ಮೇಲೆ ಕಾರ್ರವಾಯಿ ಹೋನಿ चाहिए ಅಂತಂದ್ರೆ ಅವರನ್ನ ಏನು ಎನ್ಕ್ವೈರಿ ಮಾಡಬೇಕು ताकि वे अपने नागरिक कर्तव्यों के प्रति सचेत रहे। ಎಂಕ್ವೈರಿ ಮಾಡೋದ್ರಿಂದ ಅವ್ರ ಕಡೆ ಸೊ ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಹೇಳೋದ್ರಿಂದ ಏನಂತಂದ್ರೆ ताकि वे अपने नागरिक कर्तव्य का प्रति सचेत रहे ಅಂದ್ರೆ ತನ್ನ ಕರ್ತವ್ಯದ ಬಗ್ಗೆ ಅವರು ಬಹಳ ಹುಷಾರಾಗಿರ್ಬೇಕು। ಕೆಲವು ಕಡೆ ದಾರಿಗಳನ್ನ ಮಾಡಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ, ಆದ್ರೂ ಕೂಡ ಅಲ್ಲಿ ಕೆಲವು ಗೋಲ್ಮಾಲ್ ಆಗುವಂತಹ ಕಾರ್ಯದಿಂದಾಗಿ ಸೊ ದಾರಿಗಳು ಬೇಗ ಹಾಳಾಗ್ತವೆ। ಸೊ ಅದು ಒಂದು ಕಾರಣ। ಆದ್ರಿಂದ ಸೊ ಸಡಕ್ಕೆ ಸಾಥ್ ಅನ್ಯಾಯ ಕರ್ನೆ ವಾಲೋ ಸೊ ದಾರಿಯ ಜೊತೆ ದಾರಿಯನ್ನ ಮಾಡುವಂತ ವ್ಯಕ್ತಿಯಿಂದ ಹಿಡಿದ್ಬಿಟ್ಟು ದಾರಿ ಮೇಲೆ ಹಾಕುವಂತ ವ್ಯಕ್ತಿ ಇರ್ಬೋದು, ದಾರಿಯನ್ನ ಹಾಳು ಮಾಡುವಂತ ವ್ಯಕ್ತಿ ಎಲ್ಲವನ್ನೂ ಸೇರಿಸಿ ಸೊ ಅವರ ಮೇಲೆ ಕಾರ್ರವಾಯಿ ಮಾಡಬೇಕು। लोगों को यह सोचने के लिए मजबूर करना चाहिए कि ಸೊ ಜನರಿಗೆ ಇದ್ರ ಬಗ್ಗೆ ಯೋಚನೆ ಮಾಡುವ ಬಗ್ಗೆ ಗಮನವನ್ನ ಹರಿಸಬೇಕು। ಏನಂತಂದ್ರೆ सड़क की सुरक्षा में सरकारी विभागों के साथ उनका भी सहयोग रहे। ಏನಂತಂದ್ರೆ ಇದನ್ನ ಗಮನವನ್ನ ಹರಿಸಬೇಕು, ಗಮನದಲ್ಲಿ ಅವರಿಗೆ ಇರೋ ತರ ಮಾಡ್ಬೇಕು। ಏನಂತಂದ್ರೆ सड़क की सुरक्षा में ಅಂದ್ರೆ ದಾರಿಯ ಸುರಕ್ಷತೆಯಲ್ಲಿ ಸರ್ಕಾರಿ ವಿಭಾಗಕ್ಕೆ ಸಾಥ್ ಅಂದ್ರೆ ಸರ್ಕಾರಿ ವಿಭಾಗದವರ ಜೊತೆಯಲ್ಲಿ ಉನ್ಕಾ ಬಿ ಸಹಯೋಗ ರಹೆ, ಅವರ ಸಹಯೋಗನೂ ಕೂಡ ಇರ್ಬೇಕು। ಕೇವಲ ಸರ್ಕಾರಿ ವಿಭಾಗದವರು ಮಾತ್ರ ಮಾಡೋ ಕೆಲಸವಲ್ಲ, PWD ಡಿಪಾರ್ಟ್ಮೆಂಟ್ ಅವರು ಮಾತ್ರ ಅಲ್ಲ ಮಾಡೋದು। ಸೊ ಬೇರೆ ಅಂದ್ರೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯನೂ ಕೂಡ ದಾರಿಯನ್ನ ಚೆನ್ನಾಗಿ ನೋಡ್ಕೊಂಡ, ಆದ್ರೆ ಸರ್ಕಾರಿ ವಿಭಾಗದವರು ಅದನ್ನ ವ್ಯವಸ್ಥಿತವಾಗಿ ಮಾಡ್ತಾರೆ, ಅದನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನದಾಗಿರುತ್ತೆ।
इसके साथ साथ सड़क को तोड़ने ಇದರ ಜೊತೆಯಲ್ಲಿ ದಾರಿಯನ್ನ ಕಟ್ ಮಾಡೋದು, ಕಾಟ್ನೆ ತುಂಡು ಮಾಡೋದು ತथा ಗಂದ करने वालों को ಏನಂತಂದ್ರೆ ಗಲೀಜು ಮಾಡುವವರನ್ನ एहसास दिलाना चाहिए. ಅವರಿಗೆ ಗೊತ್ತು ಮಾಡಿಸ್ಬೇಕು ಏನಂತಂದ್ರೆ उनके कारण सड़क को कितना कष्ट होता है, ಅವರ ಕಾರಣದಿಂದಾಗಿ ದಾರಿಗೆ ಎಷ್ಟು ಕಷ್ಟವಾಗ್ತಾ ಇದೆ ಅಂತ ಹೇಳ್ಬಿಟ್ಟು. विभु ने तय किया कि वह अपने साथियों से चर्चा करके ವಿಭುನೆ ಅಂದ್ರೆ ವಿಭು ಏನ ನಿರ್ಧಾರವನ್ನ ಮಾಡ್ತಾನೆ ಅಂತಂದ್ರೆ अपने साथियों से चर्चा करके ತಮ್ಮ ಗೆಳೆಯರ ಜೊತೆ ಚರ್ಚೆಯನ್ನ ಮಾಡ್ತಾ अपने अध्यापक के मार्गदर्शन में ಅಂದ್ರೆ ತಮ್ಮ ಅಧ್ಯಾಪಕರ ಮಾರ್ಗದರ್ಶನದಲ್ಲಿ इस दिशा में कुछ प्रयास अवश्य करेगा. ಸೊ ಅವನು ನಿರ್ಧಾರ ಮಾಡ್ತಾನೆ ಅಧ್ಯಾಪಕರ ಮಾರ್ಗದರ್ಶನದಲ್ಲಿ ಹೇನ ಮತ್ತೆ ಗೆಳೆಯರನ್ನ ಕರ್ಕೊಂಡು ಸೊ ಇದನ್ನ ಸರಿ ಮಾಡುವಂತ ಏನಾದ್ರೂ ಪ್ರಯತ್ನವನ್ನ ಮಾಡ್ಬೇಕು ಅಂತ ಅವನು ಅನ್ಕೊಂತಾನೆ. इस प्रकार सोचते सोचते वह स्कूल की ओर चल पड़ा. ಇದೇ ಪ್ರಕಾರವಾಗಿ ಅವನು ಕೆಳಗಡೆ ಬಿದ್ದಿರ್ತಾನಲ್ವಾ, ಸೊ ಅವನು ಎದ್ದಾದ್ಮೇಲೆ ಇದರ ಬಗ್ಗೆ ಯೋಚನೆಯನ್ನ ಮಾಡ್ತಾ 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 ಅವನು ಸ್ಕೂಲಿನ ಕಡೆ ಹೋಗ್ತಾನೆ. भले ही चलने में उसे थोड़ी सी देर हो गई थी. ಯಾಕಂದ್ರೆ ಅವನು 9:30 ಒಳಗಡೆ ಅಲ್ಲಿ ಇರ್ಬೇಕಿತ್ತು. ಆಲ್ರೆಡಿ ಅವನು ಬಿದ್ದಿದ್ದಾನೆ, ಮತ್ತೆ ಆಚೆ ಈಚೆ ನೋಡೋದು ಅದ್ರ ಕಡೆ ಗಮನ ಕೊಡೋದು, ಆದ್ರಿಂದ ಸೊ ಏನಾಗಿದೆ ಅಲ್ಲಿ ಸಮಯ ಇದಾಗಿದೆ. ಆದ್ರಿಂದ ಉಸೆ ಥೋಡಿ ಸಿ ದೇರ್ हो गई थी. ಅವನಿಗೆ ಹೋಗಕ್ಕೆ ಸ್ವಲ್ಪ ತುಂಬಾ ತಡವಾಗಿತ್ತು. ಅಬ್ ಸಡಕಿ ರಕ್ಷಾ ಸಬ್ಕಿ ಸುರಕ್ಷಾ ಅಂದ್ರೆ ದಾರಿಯ ರಕ್ಷಣೆ ಪ್ರತಿಯೊಬ್ಬರ ಸುರಕ್ಷತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ದಾರಿಯನ್ನ ಸುರಕ್ಷಿತವಾಗಿ ಇಡಬೇಕು. ಸೊ ನೀವು ಹೋಗಬೇಕಾದ್ರೆ ಒಂದು ಚಾಕ್ಲೇಟ್ ರ್ಯಾಪರ್ ಇರ್ಬೋದು, ಏನಾದ್ರೂ ಎಲೆ ಅಡಿಕೆ ಹಾಕೊಂಡಿರ್ಬೋದು. ಸೊ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ಜಾಸ್ತಿ ನೋಡ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಜನ ಅಲ್ಲೇ ನಿಂತಿರ್ತಾರೆ, ಅಲ್ಲೇ ಉದ್ದು ಹೋಗ್ತಾರೆ, ಅಲ್ಲೇ ಚಾಕ್ಲೇಟ್ ರ್ಯಾಪರ್, ಅಲ್ಲೇ ಡಸ್ಟ್ಬಿನ್ಗಳು ಎಂದು ತುಂಬಾ ಇರ್ತಾರೆ, ಆದ್ರೆ ಅಲ್ಲಿ ಹಾಕೋದಿಲ್ಲ. ಸೊ ಇದು ನಾಗರಿಕನ ಕರ್ತವ್ಯವನ್ನ ಅವ್ರು ನೆನ್ಪು ಮಾಡ್ಕೋತಿಲ್ಲ. ಬಿಡು ಯಾರು ಹಾಕೊಂಡು ಯಾರು ಗುಡಿಸ್ತಾರೆ ಅನ್ನೋದಲ್ಲ. ಸೊ ಅಲ್ಲಿ ನೀವು ಸ್ವಚ್ಛತೆಯಿಂದ ಇಟ್ರೆ ಅಂದ್ರೆ ನಾವು ಎಲ್ಲರೂ ಕೂಡ ಸ್ವಚ್ಛವಾಗಿ ಆ ಜಾಗವನ್ನ ಇಟ್ರೆ ಅಲ್ಲಿ ಕೆಲಸ ಮಾಡುವವರ ಅವಶ್ಯಕತೆನೇ ಇರೋದಿಲ್ಲ ಅಲ್ವಾ. ಸೊ ಅದರಿಂದ ಬಚ್ಚೋ ಬಿ ನೀವು ಕೂಡ ದಾರಿಯನ್ನ ಸ್ವಚ್ಛವಾಗಿ ಇಡಿ. ಅದೇ ರೀತಿಯಾಗಿ ನಿಮ್ಮ ಸುತ್ತಮುತ್ತ ಯಾರು ಹಾಗೆ ಮಾಡಿದ್ರೆ ಅವ್ರಿಗೂ ಕೂಡ ಹೇಳಿ. आपकी सुरक्षित रहे. सड़क की रक्षा सबकी सुरक्षा, दारिय रक्षणे ಎಲ್ಲರ सुरक्षते. तो यहाँ तक पाठ तो हो गया. तो अब हम शब्दार्थ नहीं देखेंगे. हाँ, शब्दार्थ. चोट, गाव, पीड़ा, गाया, ओंड. वो तब विभु गिरता है ना, तब उसे गांव लगती है, चोट लगती है, उसे ओंड कहते हैं. उदास, कन्नी, दुखी, किन्न, डिप्रेस्ड, सैड ಅಂತಂದ್ರೆ ಇಲ್ಲಿ सड़क की माता बहुत ही उदास हो जाती है, उसका है. चौंकना, चकित होना, ಚಕಿತಗೊಳ್ಳುವುದು. ಸ್ಟಾರ್ಟಲ್ಡ್, ಕೂಡ, ಕಚರಾ, रद्दी, कसा, गार्बेज. गड्ढा, गहरी जमीन, गरक, हಳ್ಳ, पिट, हಳ್ಳ ಅಲ್ಲಿ ತುಂಬಾ ಗುಂಡಿಗಳಿತ್ತು, ಅವನು ನೋಡಿದ್ನಲ್ಲ ವಿಭು. उसके बाद देख रेख, परवाह, रखाव, संरक्षण, सुपरविजन. ಸೊ ಸಂರಕ್ಷಣೆ ಮಾಡೋದು. कच्ची, अपर, पिच, अपूर्ण, कमजोर, कच्चा, बलहीन, रॉ, वीक ಅಂತ ಹೇಳ್ಬಿಟ್ಟು. डामर, टारकोल, डांबारू, टार. उसके बाद कंक्रीट, रेत, चूना, कंकड़ का मशी, कंकड़ पत्थर के छोटे छोटे टुकड़े, जल्लीगार. ಕಾಂಕ್ರೀಟ್. ಸೊ ಕಾಂಕ್ರೀಟ್ ಅಂತಂದ್ರೆ ಸಿಮೆಂಟು, ಅದರಲ್ಲಿ ಕಲ್ಲು ಮತ್ತೆ ಸಿಮೆಂಟು ಮಿಶ್ರಣವಾಗಿರುತ್ತೆ, ಅದಕ್ಕೆ ಕಾಂಕ್ರೀಟ್ ಅಂತ ಕೇಳ್ತಾರೆ. ಸೊ ಕೆಲವರು ಕೂಡ ಉಪ್ಪಿಟ್ಟಿಗೂ ಕೂಡ ಕಾಂಕ್ರೀಟ್ ಅಂತ ಕರೀತಾರೆ. ಸುವಿಧಾ, ಆರಾಮ್, ಸೌಕರ್ಯ,
फिक्र चिंता, लक्ष्य कंसर्न, केयर। सांत्वना तसल्ली, आश्वासन, सांत्वना समाधान, कंसोलेशन। और उसके बाद सुविधा, आराम, सौकर्य, कन्वीनियंस, ये सब हुआ ना। तो बाद में देख लीजिए परवाह चिंता, फिर चिंता, लक्ष्य, कंसर्न, ये भी हुआ। सांत्वन तसल्ली, आश्वासन, सांत्वना, समाधान, कंसोलेशन, सोलेग। सूरत मुख, रूप, मुख, आकार, फेस, शेप। देखभाल, देखरेख, संरक्षणे, सुपरविजन। कार्रवाई, कार्य, विधि सम्मति, कार्य, क्रिया, प्रोसीडिंग्स, एक्शन। सचेत, जागृत, सजग, जागरूकता, अलर्ट, कॉन्शियस। मजबूर, विवश, असहाय, निस्सहायक, हेल्पलेस। एहसास, अनुभूति, महसूस, अनुभव, भावना, एक्सपीरियंस, फीलिंग। तय करना, निश्चय करना, निर्णय करना। प्रयास, प्रयत्न, कोशिश, प्रयत्न, एफर्ट। तो आइए मुहावरे को देखेंगे। घाव भरना, गड्ढों को भरना, शरीर पर हुआ घाव ठीक होना। ಏನಂತಂದ್ರೆ ಘಾವ್ ಬರ್ನ ಅಂತಂದ್ರೆ ಗಾಯ ಆಗಿರುತ್ತಲ್ಲ ಅದಕ್ಕೆ ಔಷಧಿನೇ ಹಚ್ಚೋದು, ಶರೀರದ ಮೇಲೆ ಆಗಿರುವಂತಹ ಗಾಯವನ್ನ ಸರಿ ಮಾಡುವುದು. ಸಾಪ್ ಸೂಗ್ ಜಾನ, ನಿಷ್ಕ್ರಿಯ ಹೋಜಾನ, ಬೇದಾಬ್ ಹೋಜಾನ ಅಂತಂದ್ರೆ ನಿಷ್ಕ್ರಿಯವಾಗುವುದು ಅಂತ ಹೇಳ್ಬಿಟ್ಟು. तो विशेष सूचना देख लीजिए। जल वितरण बाग, इसे क्या कहते हैं? अंग्रेजी में वाटर सप्लाई डिपार्टमेंट। सार्वजनिक कार्य विभाग में पाठ करते समय मैंने बोल लिया PWD, पब्लिक वर्क्स डिपार्टमेंट। ये सार्वजनिक कार्य, ये सड़क की कार्य सभी इन्हीं के द्वारा हो जाती है, सार्वजनिक कार्य विभाग से, PWD, पब्लिक वर्क्स डिपार्टमेंट। तो आइए अभ्यास की ओर जाएंगे हम। हाँ, एक वाक्य में उत्तर लिखिए। प्रश्न 1, विभु कौन सी कक्षा में पढ़ रहा था? विभु ಯಾವ ತರಗತಿಯಲ್ಲಿ ಓದುತ್ತಿದ್ದ? कौन से कक्षा में पढ़ रहा था? आप किस कक्षा में पढ़ रहे हैं? 9वीं कक्षा में। तो विभु कौन सा कक्षा में पढ़ रहा है? 9वीं कक्षा। विभु 9वीं कक्षा में पढ़ रहा था। विभु 9ನೇ ತರಗತಿಯಲ್ಲಿ ಓದುತ್ತಿದ್ದ। आगे, सड़क पर किसी ने क्या फेंक दिया था? ದಾರಿ ಮೇಲೆ ಯಾರು ಏನು ಬಿಸಾಕಿದ್ರು ಅಂತ ಹೇಳ್ಬಿಟ್ಟು। सड़क पर किसी ने केले का छिलका फेंक दिया था। ದಾರಿ ಮೇಲೆ ಯಾರೋ ಒಬ್ಬರು ಬಾಳೆಹಣ್ಣಿನ ಸಿಪ್ಪೆಯನ್ನ ಬಿಸಾಕಿದ್ರು। आगे, प्रश्न 3, तो यहाँ पर देख लीजिए गड्ढे, इसी को ಗುಂಡಿ, ಅಲ್ಲಲ್ಲಿ ಗುಂಡಿ. ಈ ರೀತಿಯಾಗಿ ಇರ್ಬೇಕಾದ್ರೆ ಬೈಕಲ್ಲಿ ಹೋಗೋದಿರ್ಬೋದು, ಕಾರಲ್ಲಿ ಹೋಗ್ಬೇಕಾದ್ರೆ, ಸೈಕಲಲ್ಲಿ ಹೋಗ್ಬೇಕಾದ್ರೆ ಒಂದ್ಸತಿ ಒಂದ್ ಮೇಲ್ ಹತ್ತಿ ಹಾಕತ್ತೆ. ಅದರಿಂದ ಈ ತರ ಗುಂಡಿಗಳಿದ್ರೆ ಬಹಳ ಡೇಂಜರ್. ಅದರಿಂದ ಅವುಗಳನ್ನ ಮುಚ್ಚಿದ್ರೆ, ಅಥವಾ ಇದು ಒಂಥರ ದಾರಿಗೆ ಗಾಯ ಆಗಿರುತ್ತಿಲ್ಲ, ಆಯ್ತಾ. ಗಾಯ ಆದಾಗ ಅದನ್ನ ತಕ್ಷಣನೇ ಮುಚ್ಚಬೇಕು, ತಿಂಗಳಾನ್ಗಟ್ಲೆ ತರ ಮಾಡಬಾರ್ದು. तो आगे देख लीजिए, सड़क के बीच बीच में विभु ने क्या देखा? ದಾರಿಯ ಮಧ್ಯ ಮಧ್ಯದಲ್ಲಿ ವಿಭು ಏನನ್ನ ನೋಡಿದ ಅಂತ सड़क के बीच बीच में विभु ने कई गड्ढे देखे। ದಾರಿಯ ಮಧ್ಯ ಮಧ್ಯದಲ್ಲಿ ವಿಭು ಏನ್ ಮಾಡ್ತಾನೆ ಅಂತಂದ್ರೆ ತುಂಬಾ ಗುಂಡಿಗಳನ್ನ ನೋಡ್ತಾನೆ, ಮಧ್ಯದಲ್ಲಿ ತುಂಬಾ ಗುಂಡಿಗಳನ್ನ ನೋಡ್ತಾನೆ. ಹಾಗೆ
यहाँ पर देख लीजिए, इस तरह का सड़क हो तो कैसे चलेंगे, ये बाइक भी कैसे चलेगा, तो ऐसे ऊपर नीचे, ऐसे ऊपर नीचे चलता। अगर आपके साथ कोई बूढ़े व्यक्ति हो या कोई प्रेग्नेंट लेडी हो तो शायद गिर जाएंगे, तो इसलिए इसी तरह का रास्ता नहीं रहना चाहिए। तो अगला प्रश्न है, सड़क को किसकी चिंता नहीं है? दाರಿಗೆ ಯಾವ ಚಿಂತೆ ಇಲ್ಲ। सड़क को कभी अपने रूप की चिंता नहीं होती है। सो दाರಿಗೆ ಯಾವ್ದ್ರ ಬಗ್ಗೆ ಚಿಂತೆ ಇಲ್ಲ, ದಾರಿಗೆ ಕಬಿ अपने रूप की चिंता नहीं होती है। सो ದಾರಿಗೆ ಯಾವಾಗಲೂ ಕೂಡ ತನ್ನ ರೂಪದ ಬಗ್ಗೆ ಚಿಂತೆ ಇರಲಿಲ್ಲ, ಜನರ ಬಗ್ಗೆನೇ ಚಿಂತೆ ಆಗಿತ್ತು ಅದಕ್ಕೆ ಅಂತ। ಹಾಗೆ सड़क के साथ अन्याय करने वालों पर क्या होनी चाहिए? सो ದಾರಿಯ ಮೇಲೆ ಅನ್ಯಾಯವನ್ನ ಮಾಡುವಂತಹ ವ್ಯಕ್ತಿಗಳಿಗೆ ತುಂಬಾ ಜನ ಎಷ್ಟು ಹೇಳಿದ್ರು ಕೂಡ ನನ್ನ ಇಷ್ಟ, ನಾನು ಏನಾದ್ರೂ ಮಾಡ್ತೀನಿ, ನೀವ್ ಯಾರು ಕೇಳಂಗೆ, ಈ ರೀತಿಯಾಗಿ ಕೆಲವು ಮಾತುಗಳು ಬರುತ್ತೆ, ಬಟ್ ಅವರು ಅರ್ಥ ಮಾಡ್ಕೋಬೇಕು। सड़क के साथ अन्याय करने वालों पर क्या होनी चाहिए? ಸೊ ದಾರಿಯ ಮೇಲೆ ಅನ್ಯಾಯ ಮಾಡುವವರ ಮೇಲೆ ಏನು ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು, सड़क के साथ अन्याय करने वालों पर कार्रवाई होना चाहिए ಅಂತಂದ್ರೆ ಅವರ ಬಗ್ಗೆ ಎಂಕ್ವೈರಿ ಮಾಡಬೇಕು, ಎಂಕ್ವೈರಿ ಮಾಡಿಬಿಟ್ಟು ಅವರಿಗೆ ಒಂದು ಹಲವಾರು ಅವರ ಕರ್ತವ್ಯದ ಬಗ್ಗೆ ಅವರಿಗೆ ಗುರುತಿಸಬೇಕು। ಸೊ ಇಲ್ಲ ಅಂತಂದ್ರೆ ಅವ್ರ ಮೇಲೆ ಅಂದ್ರೆ ಏನಾದ್ರೂ ಅಲ್ಲ ಮಾಡ್ತಾನೆ ಇದಾರೆ, ಮಾಡ್ತಾ ಇಲ್ಲ ಅಂತ ಸರ್ಕಾರ ಹಲವಾರು ಕಾಯ್ದೆಗಳನ್ನ ತಗೊಂಡ್ಬಂದಿದೆ, ಅಲ್ಲೆಲ್ಲ ಬೋರ್ಡ್ ಮೇಲೆಲ್ಲ ಹಾಕಿದೆ, ಆದ್ರೂ ಕೂಡ ಜನರು ಬಹಳ ಇನ್ನು ಎಚ್ಚರ ವಹಿಸಬೇಕು, ತನ್ನ ಕೆಲಸದ ಬಗ್ಗೆ ಗಮನವನ್ನು ಹರಿಸಬೇಕು। तो आगे जाएंगे, प्रश्न 6 है, विभु ने किसके मार्गदर्शन में प्रयास करने की बात सोची? ಸೊ ವಿಭು ಯಾರ ಮಾರ್ಗದರ್ಶನವನ್ನ ಇಟ್ಕೊಂಡು ನೆಕ್ಸ್ಟ್ ಮುಂದೆ ಪ್ರಯತ್ನ ಮಾಡೋಣ ಅಂತ ಅನ್ಕೊಂತಾರೆ ಅಂತ ಹೇಳ್ಬಿಟ್ಟು, विभु ने अपने अध्यापक के मार्गदर्शन में, विभु तನ್ನ ಅಧ್ಯಾಪಕರ ಮಾರ್ಗದರ್ಶನದಲ್ಲಿ ಪ್ರಯಾಸ करने की बात सोची ಅಂದ್ರೆ ಪ್ರಯತ್ನವನ್ನ ಪಡೋಣ ಅಂತ ಹೇಳ್ಬಿಟ್ಟು ಯೋಚನೆಯನ್ನ ಮಾಡ್ತಾರಂತೆ। ಹಾಗೆ 7वां प्रश्न, सड़क जब बोल रही थी तब साथ में क्या कर रही थी? ದಾರಿಯ ಮೇಲೆ ವಿಭು ಬಿದ್ದ ತಕ್ಷಣನೇ ದಾರಿ ಏನು ಹೇಳ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು, ಸಡಕ್ ಜಬ್ ಬೋಲ್ ರಹಿ ಥಿ ತಬ್ ಸಾತ್ ಮೇ ವಹ ರೋ ಭಿ ರಹಿ ಥಿ। ಸೊ ದಾರಿ ಜಬ್ ಬೋಲ್ ರಹಿ ಥಿ ಯಾವಾಗ ಹೇಳ್ತಾ ಇತ್ತು, ಜೊತೆಯಲ್ಲಿ ಅದು ಅಳ್ತಾನು ಕೂಡ ಇತ್ತು। ಸಡಕ್ ಜಬ್ ಬೋಲ್ ರಹಿ ಥಿ, ಸೊ ದಾರಿ ಯಾವಾಗ ಹೇಳ್ತಿತ್ತು, ತಬ್ ಸಾತ್ ಮೇ ವಹ ರೋ ಭಿ ರಹಿ ಥಿ, ಅದು ಅಳ್ತಾನು ಕೂಡ ಇತ್ತು। ಹಾಗೆ 8वां प्रश्न, विभु सड़क की व्यथा को क्या कर दुखी हो गया? विभु ದಾರಿಯ ಪರಿಸ್ಥಿತಿಯನ್ನ ನೋಡ್ಬಿಟ್ಟು ಕ್ಯಾ ಕರ್ ಅಂದ್ರೆ ಆ ಪರಿಸ್ಥಿತಿಯನ್ನ ಏನು ಮಾಡ್ಬಿಟ್ಟು ಅವನು ದುಃಖವನ್ನ ಪಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇರೋದು। ವಿಭು सड़क की व्यथा को अनुभव कर दुखी हो गया। ಸೊ ವಿಭು ದಾರಿಯ ಪರಿಸ್ಥಿತಿಯನ್ನ ಅನುಭವದ ಪಟ್ಬಿಟ್ಟು ದುಃಖ ಪಡ್ತಾನೆ ಅಂತ ಹೇಳ್ಬಿಟ್ಟು। ಹಾಗೆ 2-3 वाक्यों में उत्तर लिखिए। 2-3 वाक्यों में उत्तर लिखिए, 2-3 वाक्यಗಳಲ್ಲಿ ಉತ್ತರಿಸಿ। प्रश्न 1, विभु क्यों दौड़ता हुआ स्कूल जा रहा था? विभु क्यों ಏಕೆ ಓಡುತ್ತಾ ಸ್ಕೂಲಿಗೆ ತಲುಪಿದ ಅಂತ ಹೇಳ್ಬಿಟ್ಟು। विभु को 9:30 बजे तक स्कूल पहुंचना था और उसकी साइकिल भी खराब हो गई, इसलिए वहां दौड़ता हुआ स्कूल जा रहा था। तो विभु को 9:30 बजे तक, ವಿಭುಗೆ 9:15 ಒಳಗಡೆ ಸ್ಕೂಲಿಗೆ ತಲುಪಬೇಕಿತ್ತು, और उसकी साइकिल भी खराब हो गई थी, ಮತ್ತೆ ಅದರ ಜೊತೆಯಲ್ಲಿ ಕೂಡ ಅವನ ಬಳಿ ಇರುವಂತಹ ಸೈಕಲ್ ಕೂಡ ಹಾಳಾಗಿತ್ತು। इसलिए वह दौड़ता हुआ स्कूल जा रहा था, ಆದ ಕಾರಣ ಅವನು ಓಡುತ್ತಾ ಸ್ಕೂಲಿಗೆ ಹೋಗುತ್ತಿದ್ದ। समझ में आए? तो आगे, तो इसे आप सब आपके नोट्स में लिख लीजिए इसे। हाँ,
ವಿಭು ಕ್ಯೂ ಚೌಂಕ್ ಗಯಾ. ವಿಭುಗೆ ಯಾಕೆ ಆಶ್ಚರ್ಯವಾಗತ್ತೆ ಅಂತ ಹೇಳ್ಬಿಟ್ಟು. विभू को स्कूल में 9:30 बजे तक पहुंचना था. उसकी साइकिल खराब हो गई थी, इसलिए वह दौड़ता हुआ स्कूल जा रहा था. सो यहाँ पर देख लीजिए विभू क्यों चौंक गया. विभू को स्कूल में 9:30 बजे तक पहुंचना था. ವಿಭುಗೆ ಸ್ಕೂಲಿಗೆ 9:30 ಒಳಗಡೆ ತಲುಪಬೇಕಾಗಿತ್ತು. उसकी साइकिल खराब हो गई थी, ಅವನ ಸೈಕಲ್ ಹಾಳಾಗಿತ್ತು. इसलिए वह दौड़ता हुआ स्कूल जा रहा था. सो ಅವನು ಅದರಿಂದ ಸ್ಕೂಲ್ಗೆ ಹೋಗ್ತಿದ್ದ. मगर वहां पर वह गिर जाता है, तब उसे सड़क की माता उसे उठाती है. उसके कारण विभु चौंक गया. ಅಂದ್ರೆ ಅವನಿಗೆ ಅನ್ಸತ್ತೆ ಯಾರೋ ಅಂದ್ರೆ ಮಾತಾಡ್ತಿರೋ ಉಠೋ ಬೇಟ ಅಂತ ಹೇಳಿದ ತಕ್ಷಣ ಅವನಿಗೆ ಆಶ್ಚರ್ಯ ಆಗ್ತದೆ, ಇದು ಯಾರಪ್ಪ ಅಂತ ಹೇಳಿ. उसने आर पार आगे पीछे आसपास सभी और देखा कोई नहीं था. फिर भी वहां पर नीचे देखा कि सड़क की माता उसे उठा रही, इसलिए वो चौंक गया. तो आगे लोग सड़क के प्रति अपनी निम्रता कैसे प्रकट करते हैं. ಸೊ ಜನರು ದಾರಿಯ ಬಗ್ಗೆ ತನ್ನ ಮಮತೆಯನ್ನ ಯಾವ ರೀತಿಯಾಗಿ ಪ್ರಕಟ ಮಾಡ್ತಾರೆ. उसका उत्तर है ಯಾವ ರೀತಿಯಾಗಿ ಪ್ರಕಟ ಮಾಡ್ತಾರೆ ಅನ್ನೋದಕ್ಕೆ ಉತ್ತರ, लोग सड़क पर ढेर सारा कूड़ा कचरा डालते रहते हैं. वे बड़ी निम्रता से सड़क को काट भी देते हैं और महीनों महीनों तक नहीं भरते. इस प्रकार वे सड़क के साथ निम्रता से पेश आते हैं. ನೋಡಿ ಇಲ್ಲಿ इसका अर्थ देख लीजिए. लोग सड़क पर ढेर सारा कूड़ा कचरा डालते रहते हैं. ಸೊ ಜನರು ದಾರಿಯ ಮೇಲೆ ಬಹಳಷ್ಟು ಗಲೀಜು ಕಸ ಕಡ್ಡಿ ಎಲ್ಲವನ್ನು ಕೂಡ ಹಾಕ್ತಿರ್ತಾರೆ. ಅವ್ರಿಗೆ ಒಟ್ಟು ಏನ್ ತಮ್ಮ ಮನೆ ನೀಟಾಗಿದ್ರೆ ಎದುರುಗಡೆ ಇರುವಂತ ರೋಡ್ ಹಾಳಾದ್ರೂ ಪರವಾಗಿಲ್ಲ, ಒಟ್ಟು ಮನೆ ಇಲ್ಲೇ ಇರುತ್ತೆ, ಅಲ್ಲೇ ಎದುರುಗಡೆಗೆ ಕಸ ಬಿಸಾಕ್ತಿರ್ತಾರೆ. ಕಸ ಹಾಕುವಂತಹ ಜಾಗ ಎಲ್ಲಿದೆ ಅಂತ ಗೊತ್ತಿದ್ದರೂ ಕೂಡ ಅಲ್ಲಿ ತನಕ ಹೋಗುವಂತಹ ಇದನ್ನ ಮಾಡೋದಿಲ್ಲ. ಸೊ ಹೋಗ್ಬೇಕು, ಅಲ್ಲಿ ತನಕ ಹೋಗಾಕ್ಬೇಕು. ಸೊ ಎದುರುಗಡೆ ಒಟ್ಟು ದಾರಿ ಇದ್ರು ಕೂಡ ಅದ್ರ ಮೇಲೆ ಬಿಸಾಕ್ತಾರೆ. ಕೂಡ ಕಚರ डालते रहते. ಅಂದ್ರೆ ಅವ್ರು ಏನು जो वहां पर जो उसके आगे डालते हैं उसकी से भी उनको बीमारी होती है, उनको मालूम नहीं है. तो देखिए वे बड़ी निम्रता से सड़क को काट भी देते हैं. ಅವ್ರಿಗೆ ಮಮತೆನೇ ಇಲ್ಲದೆ ಇರುವಂತೆ ಸೊ ದಾರಿಯನ್ನ ಕಟ್ ಮಾಡ್ತಾರೆ. ಅವ್ರು ಮಹಿನೋ ತಕ್ नहीं ಬರುತ್ತೆ. ತಿಂಗಳಾನ್ಗಟ್ಲೆ ಆದ್ರೂ ಕೂಡ ಆ ಮಾಡಿರುವಂತಹ ದಾರಿಯನ್ನ ಮತ್ತೆ ಅದಕ್ಕೆ ತುಂಬೋದಿಲ್ಲ, ಅಂತ ಅಂದ್ರೆ ಗಾಯವನ್ನ ವಾಸಿ ಮಾಡೋದಿಲ್ಲ. इस प्रकार वे सड़क के साथ निम्रता से पेश आते हैं. ಈ ಪ್ರಕಾರವಾಗಿ ದಾರಿಯ ಜೊತೆಯಲ್ಲಿ ಅವರು ನಿಮ್ರಮತೆ ಅಂತಂದ್ರೆ ಮಮತೆನೇ ಇಲ್ಲದೆ ಇರುವ ರೀತಿಯಾಗಿ ಅವರು ಎದುರಿಗೆ ಕಾಣ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆ ರೀತಿಯಾಗಿ ಮಾಡಬಾರದು. प्रश्न 4. सड़क को काटने का काम किसने किया था. ಸಡಕ್ ಕೋ ಅಂದ್ರೆ ದಾರಿಯನ್ನ ಕಟ್ಟು ಮಾಡುವ ಕೆಲಸವನ್ನ ಯಾರು ಮಾಡಿದ್ದರು. जल वितरण विभाग ने और नए नए मकान बनाने वालों ने सड़क को काटने का काम किया था. ಸೊ ಯಾರು ಮಾಡಿದ್ರು ಅಂತಂದ್ರೆ ಜಲ ವಿತರಣ ವಿಭಾಗದವರು, ಅಂದ್ರೆ ನೀರನ್ನ ಸರಬರಾಜು ಮಾಡುವಂತ ವಿಭಾಗದವರು. ಯಾಕಂತಂದ್ರೆ ಅಲ್ಲಿ ಪೈಪ್ ಲೈನ್ಗಳನ್ನ ಹಾಕುವ ಕಾರಣದಿಂದಾಗಿ ಅವ್ರು ಅಗ್ದಿರ್ತಾರೆ, ಆದ್ರೆ ತಕ್ಷಣನೇ ಮುಚ್ಚೋದಿಲ್ಲ ಅನ್ನುವ ರೀತಿಯನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಜಲ ವಿತರಣಾ ವಿಭಾಗದವರು ಮತ್ತೆ ನಯನೆಯ ಮಕಾನ್ ಬನಾನ ಮತ್ತೆ ಹೊಸ ಮನೆಯನ್ನ ಕಟ್ಟುವವರು ಕೂಡ ಸಡಕು ಕಾಟ್ನೇಕ ಕಾಮ್ ಕಿಯಾತ. ಸೊ ದಾರಿಯನ್ನ ಕಟ್ಟು ಮಾಡುವಂತಹ ಕೆಲಸವನ್ನ ಅವರು ಮಾಡಿದ್ರು. ಸೊ ಇದರಿಂದ ಪಾಪ ದಾರಿಗೆ ತುಂಬಾ ತೊಂದರೆ ಆಗ್ತಿತ್ತು ಅನ್ನೋದೇ ಇದ್ರ ಬಗ್ಗೆ. ಹಾಗೆ 5वां प्रश्न. विभू ने सड़क को सांत्वन देते हुए क्या कहा. ವಿಭುನೆ ದಾರಿಗೆ ಸಾಂತ್ವನವನ್ನ ಹೇಳ್ತಾ ಏನ್ ಹೇಳ್ತು.
विभु ने सड़क को सांत्वना देते हुए कहा. विभु ದಾರಿಗೆ ಸಾಂತ್ವನವನ್ನ ಹೇಳತ್ತೆ. ಮತ್ ರೋಮ ಅಮ್ಮ ಅಳಬೇಡ. तुम्हारी खुशी के लिए ನಿನ್ನ ಸಂತೋಷಕ್ಕೋಸ್ಕರ हम क्या कर सकते हैं हम ಏನ್ ಮಾಡಿ कोई उपाय बताओ. ಸೊ ಏನಂತಂದ್ರೆ ಏನಾದ್ರೂ ಉಪಾಯ ಇದ್ರೆ ಹೇಳಮ್ಮ ಅಂತ ಹೇಳ್ಬಿಟ್ಟು ಸೊ ವಿಭು ದಾರಿಯ ಬಳಿ ಕೇಳ್ತಾನೆ. तो बच्चों आज मैं यहाँ पर समाप्त कर रही हूँ और आगे के अभ्यास को भाग 2 में सड़क की